ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 9, 2026 ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ಪ್ರಮುಖವಾದ ದಿನವಾಗಲಿದೆ. ಯಾರೋ ನಿಮ್ಮ ಬಳಿ ಬರಲಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಈ ದಿನದ ಸತ್ಯ ತಿಳಿದರೆ ನಿಜಕ್ಕೂ ನಿಮ್ಮ ತಲೆ ತಿರುಗುತ್ತದೆ. ತಕ್ಷಣ ನೋಡಿ, ಎಚ್ಚರದಿಂದಿರಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಅದ್ಭುತ ಮತ್ತು ಆಶ್ಚರ್ಯ ಘಟನೆಗಳು ಈ ದಿನಾಂಕದಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸ್ನೇಹಿತರೆ, ನಿಮ್ಮ ಗ್ರಹ ಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾಗ ಆಗಸ್ಟ್ 9, 2026 ನಿಮ್ಮ ರಾಶಾಧಿಪತಿಯಾದ ಮಂಗಳನ ಚಲನೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವನ್ನು ತರಲಿವೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ದಿನ ನಿಮ್ಮನ್ನು ಭೇಟಿಯಾಗಲು ಬರುತ್ತಿರುವ ವ್ಯಕ್ತಿ ಸಾಮಾನ್ಯರಲ್ಲ. ಅವರು ನಿಮ್ಮ ಭೂತಕಾಲಕ್ಕೆ ಸಂಬಂಧಿಸಿದ್ದವರಾಗಿರಬಹುದು ಅಥವಾ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವಂಥ ಕೀಲಿಕೈಯನ್ನು ಹೊಂದಿರುವವರಾಗಿರಬಹುದು. ಆ ವ್ಯಕ್ತಿ ಯಾರು ಎಂಬುದರ ಬಗ್ಗೆ ನಿಮಗೆ ಈಗಾಗಲೇ ಕೆಲವು ಸುಳಿವು ಸಿಕ್ಕಿರಬಹುದು, ಆದರೆ ನಿಮ್ಮ ಅಹಂಕಾರ ಮತ್ತು ನಿರ್ಲಕ್ಷ್ಯದಿಂದ ನೀವು ಅದನ್ನು ಗಮನಿಸಿಲ್ಲ. ದಯವಿಟ್ಟು ಈ ದಿನಾಂಕವನ್ನು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಸ್ವಭಾವವೇ ಹಾಗೆ. ಯಾವುದಕ್ಕೂ ಸುಲಭವಾಗಿ ಹೆದರುವುದಿಲ್ಲ. ಎಲ್ಲವನ್ನು ಧೈರ್ಯದಿಂದ ಎದುರಿಸುವ ಛಲ ನಿಮ್ಮಲ್ಲಿದೆ. ಆದರೆ ಆಗಸ್ಟ್ 9, 2026 ನಡೆಯುವ ಘಟನೆಗಳು ಧೈರ್ಯವನ್ನು ಪರೀಕ್ಷಿಸಲಿವೆ. ನೀವು ಎಷ್ಟೇ ಬಲಶಾಲಿಗಳಾಗಿದ್ದರೂ ಈ ದಿನ ನಿಮಗೆ ಬರುವ ಆ ಒಂದು ಸುದ್ದಿ ಅಥವಾ ನಿಮ್ಮನ್ನು ಹುಡುಕಿಕೊಂಡು ಬರುವ ಆ ವ್ಯಕ್ತಿಯ ಮಾತುಗಳು ನಿಮ್ಮನ್ನು ಕ್ಷಣಕಾಲ ಸ್ತಬ್ಧರನ್ನಾಗಿ ಮಾಡಿಸುತ್ತವೆ. ನಿಮ್ಮ ಬುದ್ಧಿ ಮತ್ತು ಭಾವನೆಗಳ ನಡುವೆ ಒಂದು ದೊಡ್ಡ ಹೋರಾಟವೇ ನಡೆಯಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ಈ ದಿನಾಂಕದಂದು ಹಣಕಾಸಿನ ಹರಿವು ಅನಿರೀಕ್ಷಿತವಾಗಿ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆದರೆ ನೆನಪಿರಲಿ, ಹಣದ ಜೊತೆಗೆ ಜವಾಬ್ದಾರಿಗಳು ಮತ್ತು ಅಪಾಯಗಳು ಕೂಡ ಒಟ್ಟಿಗೆ ಬರುತ್ತವೆ. ನಿಮ್ಮ ಹತ್ತಿರ ಬರುವ ಆ ಅಪರಿಚಿತ ಅಥವಾ ಪರಿಚಿತ ವ್ಯಕ್ತಿ ನಿಮಗೆ ಒಂದು ದೊಡ್ಡ ಆರ್ಥಿಕ ಪ್ರಸ್ತಾಪವನ್ನು ತರಬಹುದು. ನೋಡಲು ಆ ಪ್ರಸ್ತಾಪ ಬಹಳ ಆಕರ್ಷಕವಾಗಿ ಕಾಣಿಸುತ್ತದೆ, ಆದರೆ ಅದರ ಹಿಂದಿರುವ ಸತ್ಯವನ್ನು ನೀವು ಅರಿಯಬೇಕು. ಕಣ್ಣಿಗೆ ಕಂಡಿದ್ದೆಲ್ಲವೂ ಸತ್ಯವಲ್ಲ ಮತ್ತು ಕಿವಿ ಕೇಳಿದ್ದೆಲ್ಲವೂ ವಾಸ್ತವವಲ್ಲ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಡಿ. ನಿಮ್ಮ ಬೆನ್ನು ಹಿಂದೆ ಅವರು ನಿಮ್ಮ ಏಳಿಗೆಯನ್ನು ಸಹಿಸದೆ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ. ಅವರು ನಿಮ್ಮದೇ ಸ್ನೇಹಿತರ ವೇಷದಲ್ಲಿರಬಹುದು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಗಳೇ ಆಗಿರಬಹುದು. ಸತ್ಯ ತಿಳಿದರೆ ನಿಮ್ಮ ತಲೆ ತಿರುಗುತ್ತದೆ ಎಂದು ಹೇಳಿದ್ದಕ್ಕೆ ಇದೇ ಮುಖ್ಯ ಕಾರಣ. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೀರೋ ಅವರಿಂದಲೇ ನಿಮಗೆ ಮೋಸ ಹೋಗುವ ಸಾಧ್ಯತೆಗಳು ಈ ದಿನಾಂಕದಂದು ಗೋಚರಿಸುತ್ತವೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕಾದ ಸಮಯವಿದು. ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಆಗಸ್ಟ್ 9, 2026 ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು ಕಂಡುಬರುತ್ತವೆ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಇಳಿಯಬೇಡಿ. ಭೇಟಿಯಾಗಲು ಬರುವ ಆ ವ್ಯಕ್ತಿ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸುವ ಉದ್ದೇಶವನ್ನು ಹೊಂದಿರಬಹುದು. ಮಾತುಗಳಿಗೆ ಮರುಳಾಗಿ ನಿಮ್ಮವರನ್ನೇ ನೀವು ಅನುಮಾನಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಲು ಬಿಡಬೇಡಿ. ಪ್ರೀತಿ ಮತ್ತು ವಿಶ್ವಾಸ ಎಂಬುದು ಒಮ್ಮೆ ಮುರಿದರೆ ಮತ್ತೆ ಅದನ್ನು ಜೋಡಿಸುವುದು ಬಹಳ ಕಷ್ಟ. ಆದರೆ ನಿಮ್ಮ ಮಾಹಿತಿಗಾಗಿ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನೀವು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿದವರು. ನೀವು ಇತರರ ಮೇಲೆ ಪ್ರಭಾವ ಬೀರುವ ಅದ್ಭುತ ಶಕ್ತಿಯನ್ನು ಹೊಂದಿದ್ದೀರಿ. ಆದರೆ ಈ ದಿನ ನಿಮ್ಮ ಆ ಶಕ್ತಿಯನ್ನು ನಿಮ್ಮ ರಕ್ಷಣೆಗಾಗಿ ಬಳಸಬೇಕಾಗಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಶ್ರಮ ವಹಿಸಿದ್ದೀರಿ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿದೆ. ಆದರೆ ಚಿಂತೆ ಮಾಡಬೇಡಿ. ಆಗಸ್ಟ್ 9, 2026 ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಜಿಗಿತವನ್ನು ನೀವು ಕಾಣಲಿದ್ದೀರಿ. ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ಉನ್ನತ ಸ್ಥಾನಮಾನಗಳು ಒಲಿದು ಬರಲಿವೆ. ಆದರೂ ನಿಮ್ಮನ್ನು ಹುಡುಕಿಕೊಂಡು ಬರುವ ಆ ವ್ಯಕ್ತಿ ನಿಮ್ಮ ವೃತ್ತಿ ಜೀವನಕ್ಕೂ ಸಂಬಂಧಿಸಿರಬಹುದು. ಅವರು ನಿಮ್ಮ ಮೇಲಧಿಕಾರಿಯಾಗಿರಬಹುದು, ಹಳೆಯ ಸಹೋದ್ಯೋಗಿಯಾಗಿರಬಹುದು ಅಥವಾ ಹೊಸ ಉದ್ಯೋಗ ಅವಕಾಶವನ್ನು ತರುವಂಥ ಮಧ್ಯವರ್ತಿಯಾಗಿರಬಹುದು. ಅವರು ತರುವ ಸುದ್ದಿಯು ನಿಮ್ಮ ವೃತ್ತಿ ಬದುಕಿನ ಚಿತ್ರಣವನ್ನೇ ಬದಲಾಯಿಸಲಿದೆ. ಶುಭವೋ ಅಥವಾ ಅಶುಭವೋ ಎಂಬುದು ನೀವು ಅವರ ಪ್ರಸ್ತಾಪವನ್ನು ಹೇಗೆ ಸ್ವೀಕರಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ.
ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ಆತುರವೇ ಅಪಘಾತಕ್ಕೆ ಕಾರಣವೆಂದು ಮರೆಯಬೇಡಿ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಬಹಳ ಮುಖ್ಯ. ವಿಪರೀತ ಒತ್ತಡ ಮತ್ತು ಕೋಪದಿಂದಾಗಿ ನಿಮಗೆ ರಕ್ತದೊತ್ತಡಂಥ ಸಮಸ್ಯೆಗಳು ಎದುರಾಗಬಹುದು. ಆಗಸ್ಟ್ 9, 2026ರಂದು ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗದಂಥ ಅಭ್ಯಾಸಗಳನ್ನು ಮಾಡುವುದು ಉತ್ತಮ. ನಿಮ್ಮನ್ನು ಹುಡುಕಿಕೊಂಡು ಬರುವ ವ್ಯಕ್ತಿಯ ಮಾತುಗಳು ನಿಮ್ಮನ್ನು ಕೆರಳಿಸಬಹುದು, ನಿಮ್ಮ ಕೋಪದ ಕಟ್ಟೆ ಒಡೆಯುವಂತೆ ಮಾಡಬಹುದು. ಆದರೆ ನೀವು ಶಾಂತವಾಗಿರಬೇಕು. ನಿಮ್ಮ ಮೌನವೇ ಅವರಿಗೆ ನೀಡುವ ಅತಿ ದೊಡ್ಡ ತಿರುಗೇಟಾಗಿರುತ್ತದೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ರಾತ್ರಿಯ ನಿದ್ರೆ ಸರಿಯಾಗಿ ಆಗದೇ ಇರುವುದು ನಿಮ್ಮ ದೈನಂದಿನ ಕೆಲಸಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಈ ದಿನಾಂಕದಂದು ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಮಾಡುವುದನ್ನು ಮರೆಯಬೇಡಿ. ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ನಿಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ಈ ದಿನ ಒಂದು ರೀತಿಯ ಕರ್ಮದ ಫಲಿತಾಂಶವನ್ನು ಅನುಭವಿಸುವ ದಿನವಾಗಿದೆ. ನೀವು ಹಿಂದೆ ಮಾಡಿದ ಒಳಿತು ಅಥವಾ ಕೆಡುಕುಗಳ ಫಲವನ್ನು ನೀವೀಗ ಅನುಭವಿಸಲೇಬೇಕು. ಪ್ರಕೃತಿಯ ನಿಯಮವನ್ನು ಯಾರೂ ಮೀರಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಬರುವ ವ್ಯಕ್ತಿ ಪ್ರಕೃತಿಯ ಒಂದು ಸಾಧನವಾಗಿರಬಹುದು. ಅವರು ನಿಮ್ಮ ಜೀವನದಲ್ಲಿ ಬರಬೇಕಾದ ಒಂದು ಪಾಠವನ್ನು ಕಲಿಸಲು ಬರುತ್ತಿರಬಹುದು. ಈ ಪಾಠವನ್ನು ನೀವು ಎಷ್ಟು ಬೇಗ ಕಲಿಯುತ್ತೀರೋ ಅಷ್ಟು ಬೇಗ ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ನೀವು ಸಾಗುತ್ತೀರಿ. ಕೆಲವೊಮ್ಮೆ ಕಹಿಯಾದ ಔಷಧಿ ಮಾತ್ರ ರೋಗವನ್ನು ಗುಣಪಡಿಸಲು ಸಾಧ್ಯ. ಹಾಗೆ ಈ ದಿನ ನೀವು ಕೇಳುವ ಕಟು ಸತ್ಯಗಳು ನಿಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿವೆ. ದಿನಾಂಕದಂದು ನೀವು ಪ್ರಯಾಣ ಮಾಡುವುದನ್ನು ಆದಷ್ಟು ತಪ್ಪಿಸುವುದು ಒಳ್ಳೆಯದು. ಅನಿವಾರ್ಯ ಕಾರಣಗಳಿಗಾಗಿ ಪ್ರಯಾಣ ಮಾಡಲೇಬೇಕಾದರೆ ನಿಮ್ಮ ವಾಹನದ ವೇಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಆಗಸ್ಟ್ 9, 2026ರಂದು ಗ್ರಹಗಳ ಸ್ಥಾನಗಳು ನಿಮ್ಮ ಪರವಾಗಿಲ್ಲದಿರಬಹುದು. ಹಾಗಾಗಿ ನೀವು ಕೈಗೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಬಹಳ ಎಚ್ಚರಿಕೆಯಿಂದ ಕೂಡಿರಬೇಕು. ನಿಮ್ಮ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅವುಗಳನ್ನು ಈ ದಿನ ಬಗೆಹರಿಸಲು ಪ್ರಯತ್ನಿಸಬೇಡಿ. ಅದು ಇನ್ನಷ್ಟು ಜಟಿಲವಾಗುವ ಸಾಧ್ಯತೆಗಳಿವೆ. ನಿಮ್ಮನ್ನು ಹುಡುಕಿಕೊಂಡು ಬರುವ ವ್ಯಕ್ತಿ ಆ ಆಸ್ತಿ ವಿಚಾರವಾಗಿ ಒಂದು ಹೊಸ ಕಥೆಯನ್ನು ಹೆಣೆದುಕೊಂಡು ಬರಬಹುದು. ಅವರ ಬಳಿ ಇರುವ ದಾಖಲೆಗಳು ನಕಲಿಯಾಗಿರಬಹುದು ಅಥವಾ ನಿಮ್ಮನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ಮಾಡಿರಬಹುದು. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಪರಿಹರಿಸಿಕೊಳ್ಳುವುದು ಜಾಣತನ. ನಿಮ್ಮ ಜೀವನದಲ್ಲಿ ಇದುವರೆಗೂ ನೀವು ಎಷ್ಟೋ ಕಷ್ಟಗಳನ್ನು ಅವಮಾನಗಳನ್ನು ಎದುರಿಸಿದ್ದೀರಿ. ಆದರೆ ಅವೆಲ್ಲವೂ ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಿವೆ. ಇತರೆ ಬೆಂಕಿಯ ಥರ ಎಷ್ಟೇ ಕೆಳಗಡೆ ಒತ್ತಿದರೂ ಮೇಲಕ್ಕೆ ಉರಿಯುವ ಸ್ವಭಾವ ನಿಮ್ಮದು. ಈ ಗುಣವೇ ನಿಮ್ಮನ್ನು ಇಷ್ಟು ದೂರ ತಂದು ನಿಲ್ಲಿಸಿದೆ. ಆದರೆ ನೀವು ನಿಮ್ಮ ಬೆಂಕಿಯಂಥ ಕೋಪವನ್ನು ಸ್ವಲ್ಪ ತಣ್ಣಗಾಗಿಸಿಕೊಳ್ಳಬೇಕಾಗಿದೆ. ನೀರು ಹೇಗೆ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತದೆಯೋ ಹಾಗೆ ನೀವು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಕಲೆಯನ್ನು ಕಲಿಯಬೇಕು. ನಿಮ್ಮ ಹತ್ತಿರ ಬರುವ ವ್ಯಕ್ತಿ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ, ಆದರೆ ನೀವು ಅವರ ಬಲೆಗೆ ಬೀಳಬಾರದು. ಅವರು ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡಿದ್ದಾರೆ ಮತ್ತು ಅದರ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದಾರೆ. ಆದರೆ ನಿಮ್ಮ ಶಕ್ತಿ ಏನು ಎಂಬುದು ಅವರಿಗೆ ತಿಳಿದಿಲ್ಲ. ನಿಮ್ಮ ಶಾಂತತೆಯೇ ನಿಮ್ಮ ಅಸ್ತ್ರವಾಗಬೇಕು. ವಿದ್ಯಾರ್ಥಿಗಳಿಗೆ ಈ ದಿನಾಂಕವು ಸ್ವಲ್ಪ ಗೊಂದಲಮಯವಾಗಿರಬಹುದು. ನಿಮ್ಮ ಓದಿನ ಕಡೆ ಗಮನ ಹರಿಸಲು ಸಾಧ್ಯವಾಗದೆ ಬೇರೆ ಬೇರೆ ವಿಚಾರಗಳ ಕಡೆಗೆ ನಿಮ್ಮ ಮನಸ್ಸು ವಾಲಬಹುದು. ಆದರೆ ನಿಮ್ಮ ಗುರಿಯನ್ನು ನೀವು ಮರೆಯಬಾರದು. ನಿಮ್ಮ ಶಿಕ್ಷಣವೇ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಇನ್ನಷ್ಟು ಶ್ರಮ ಪಡಬೇಕಾಗಿದೆ. ನಿಮ್ಮ ಏಕಾಗ್ರತೆಯನ್ನು ಭಂಗ ಮಾಡುವಂಥ ಘಟನೆಗಳು ಈ ದಿನಾಂಕದಂದು ನಡೆಯಬಹುದು. ನಿಮ್ಮ ಸ್ನೇಹಿತರ ರೂಪದಲ್ಲಿರುವ ಆ ವ್ಯಕ್ತಿ ನಿಮ್ಮನ್ನು ಓದಿನಿಂದ ವಿಮುಖರನ್ನಾಗಿಸಲು ಪ್ರಯತ್ನಿಸಬಹುದು. ತಮಾಷೆಗೆಂದು ಮಾಡುವ ಕೆಲವು ಕೆಲಸಗಳು ನಿಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಹಾಗಾಗಿ ನಿಮ್ಮ ಸ್ನೇಹಿತರ ಆಯ್ಕೆಯಲ್ಲಿ ಎಚ್ಚರಿಕೆ ಇರಲಿ. ನಿಮ್ಮ ಬಳಿ ಬರುವ ಆ ವ್ಯಕ್ತಿ ನಿಮ್ಮ ಪ್ರೇಮ ಜೀವನದಲ್ಲಿ 3ನೇ ವ್ಯಕ್ತಿಯಾಗಿ ಪ್ರವೇಶಿಸುವ ಸಾಧ್ಯತೆ ಇದೆ. ನಿಮ್ಮಿಬ್ಬರ ನಡುವೆ ಬಿರುಕು ಮೂಡಿಸಲು ಅವರು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ಎಂಥ ಬಿರುಗಾಳಿಯನ್ನೇ ಎದುರಿಸಿ ನಿಲ್ಲುತ್ತದೆ. ನಿಮ್ಮ ಸಂಗಾತಿಯ ಮೇಲೆ ವಿಶ್ವಾಸವಿಡಿ ಮತ್ತು ಯಾರೋ ಹೇಳುವ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮೇಷರಾಶಿಯವರಿಗೆ ಆಗಸ್ಟ್ 9ರಂದು ಲಾಭ ಮತ್ತು ನಷ್ಟಗಳು ಸಮನಾಗಿರುವ ಸಾಧ್ಯತೆಗಳು ಹೆಚ್ಚಿವೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಬಹಳ ಎಚ್ಚರಿಕೆ ವಹಿಸಿ. ನಿಮ್ಮ ಹತ್ತಿರ ಇರುವ ವ್ಯಕ್ತಿ ನಿಮಗೆ ಕೋಟಿಗಟ್ಟಲೆ ಲಾಭದ ಆಸೆ ತೋರಿಸಬಹುದು. ಆದರೆ ವ್ಯಾಪಾರದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಶ್ರಮವಿಲ್ಲದೆ ಸಿಗುವ ಹಣ ಎಂದಿಗೂ ಶಾಶ್ವತವಲ್ಲ. ನಿಮ್ಮ ಹೂಡಿಕೆಗಳನ್ನು ಬಹಳಷ್ಟು ಎಚ್ಚರಿಕೆಯಿಂದ ಮಾಡಿ. ಷೇರುಪೇಟೆಯಲ್ಲಿ ಹಣ ಹೂಡುವ ಮುನ್ನ ಪರಿಣಿತರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ವ್ಯಾಪಾರದ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ತಂತ್ರಗಳನ್ನು ಕದ್ದು ನಿಮ್ಮ ವಿರುದ್ಧವೇ ಬಳಸುವಂಥ ಜನರು ನಿಮ್ಮ ಸುತ್ತಮುತ್ತಲಿದ್ದಾರೆ.
ಕೃಷಿ ಕ್ಷೇತ್ರದಲ್ಲಿರುವ ಮೇಷರಾಶಿಯ ರೈತರಿಗೆ ನಾಳೆಯ ದಿನಾಂಕವು ಮಿಶ್ರ ಫಲಗಳನ್ನು ನೀಡಲಿದೆ. ಹವಾಮಾನದ ವೈಪರೀತ್ಯಗಳಿಂದಾಗಿ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿವೆ. ಕೃಷಿ ಇಲಾಖೆ ಅಧಿಕಾರಿಗಳಿಂದ ಅಥವಾ ತಜ್ಞರಿಂದ ಸೂಕ್ತ ಮಾಹಿತಿ ಪಡೆದು ಮುಂದುವರಿಯಿರಿ. ನಿಮ್ಮ ಬಳಿ ಬರುವ ವ್ಯಕ್ತಿ ನಿಮಗೆ ಹೊಸ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡಬಹುದು, ಆದರೆ ಅದನ್ನು ನಿಮ್ಮ ಜಮೀನಿನಲ್ಲಿ ಅಳವಡಿಸುವ ಮುನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಸಾಲದ ಬಾಧೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಾಡಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಅದರಿಂದ ಹೊರಬರುವ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆಗಳ ಬಗ್ಗೆ ಹೇಳುವುದಾದರೆ, ಆಗಸ್ಟ್ 9ರಂದು ನೀವು ಕೆಂಪು ಬಣ್ಣದ ಉಡುಗೆಗಳನ್ನು ಧರಿಸುವುದು ಉತ್ತಮ. ಇದು ಮಂಗಳನ ಬಣ್ಣವಾಗಿದ್ದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಹಾಗೆ 9 ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿದ್ದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ಸಂಖ್ಯೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ನೀವು ಮುಂದೆ ಬರುವ ಬದಲಾವಣೆಗೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಯಾವುದೇ ಹೊಸ ವಿಚಾರ ಬಂದರೂ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಜೀವನದಲ್ಲಿ ಬದಲಾವಣೆ ಎಂಬುದು ಸೃಷ್ಟಿಯ ನಿಯಮ. ಹಳೆಯದು ಹೋಗಿ ಹೊಸದು ಬರಲೇಬೇಕು. ಹಳೆಯ ಎಲೆಗಳು ಉದುರುವಾಗಲೇ ಮರದ ಹೊಸ ಚಿಗುರು ಮೂಡುವುದು. ಹಾಗೆ ನಿಮ್ಮ ಜೀವನದಲ್ಲಿ ಹಳೆಯ ಕಹಿ ಘಟನೆಗಳು, ಕೆಟ್ಟ ಸಂಬಂಧಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾದಾಗಲೇ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಬಳಿ ಬರುವ ಆ ರಹಸ್ಯ ವ್ಯಕ್ತಿಯ ಆಗಮನವು ನಿಮ್ಮ ಹಳೆಯದನ್ನು ಅಳಿಸಿ ಹೊಸದನ್ನು ಸೃಷ್ಟಿಸುವ ಒಂದು ಪ್ರಕ್ರಿಯೆಯ ಭಾಗವಾಗಿರಬಹುದು. ಅವರು ತಂದಿರುವ ಸುದ್ದಿಯು ಮೊದಲು ನಿಮಗೆ ಆಘಾತವನ್ನು ಉಂಟು ಮಾಡಿದರೂ ದೀರ್ಘಕಾಲದ ದೃಷ್ಟಿಯಲ್ಲಿ ಅದು ನಿಮಗೆ ಲಾಭದಾಯಕವಾಗಿಯೇ ಪರಿಣಮಿಸುತ್ತದೆ. ನೀವು ಭವಿಷ್ಯದತ್ತ ದಿಟ್ಟ ಹೆಜ್ಜೆಗಳನ್ನು ಇಡಲು ಈ ದಿನ ನಿಮಗೆ ಬೇಕಾದ ಎಲ್ಲ ಶಕ್ತಿಯ ಲಭ್ಯವಾಗಲಿದೆ ಎಂಬುದರ ಅರಿವು ನಿಮ್ಮ ಜೊತೆಗಿರಲಿ ಮತ್ತು ಈ ನಿರ್ದಿಷ್ಟ ಘಟ್ಟದಲ್ಲಿ ನಿಮ್ಮ ನಿರ್ಧಾರಗಳು ಎಲ್ಲವನ್ನು ನಿರ್ಧರಿಸುತ್ತವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.